ದೇವರೇ ರಕ್ಷಿಸು. ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದಿದೆ. ಬುಧವಾರ 28 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 11ನೇ ವಚನ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಶೋಧನೆಗಳನ್ನು ಜಯಿಸಿದಾಗ ದೇವದೂತರು ಬಂದು ಸಹಾಯ ಮಾಡುವರು, ಉಪಚಾರ ಮಾಡುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವದೂತರು ಉಪಚಾರ ಮಾಡುವರು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ದೀಕ್ಷಾ ಸ್ನಾನದ ನಂತರ ಪ್ರಾರ್ಥನೆಗೆ ಅಡವಿಯಲ್ಲಿ ನಡೆಸಲ್ಪಟ್ಟನು. 40 ದಿವಸದ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಯೇಸುವಿಗೆ ಹಸಿವೆ ಆಯಿತು. ಆ ಸಂದರ್ಭದಲ್ಲಿ ಯೇಸುವಿನ ಬಲಹೀನತೆಯ ಸಂದರ್ಭದಲ್ಲಿ ಸೈತಾನನು ಹೋಗಿ 3 ರೀತಿಯಲ್ಲಿ ಶೋಧಿಸಿದನು, ಶೋಧನೆಗೆ ಒಳಗಾಗುವಂತೆ ಪ್ರಯತ್ನ ಮಾಡಿದನು. ಆದರೆ ಯೇಸು ದೇವರ ವಾಕ್ಯದ ಬಲದಿಂದ ಎಲ್ಲ ಶೋಧನೆಯನ್ನು ಜಯಿಸಿದನು. ಯೇಸು ಸ್ವಾಮಿ ಅಧಿಕಾರಕ್ಕಾಗಲಿ, ಯಾವ ರೀತಿಯಾದಂಥ ಆಸೆ ಆಕಾಂಕ್ಷೆಗಳಿಗಾಗಲಿ ತನ್ನ ಬಲಹೀನತೆಯಲ್ಲಿ ಇರುವಾಗಲೂ ಶೋಧನೆಗೆ ಒಳಗಾಗದೆ ಎಲ್ಲವನ್ನೂ ಜಯಿಸಿದನು. ಸೈತಾನನಿಗೆ ಬಿಟ್ಟು ಬಿಡಬೇಕು, ಹೋಗಬೇಕೆಂಬುದಾಗಿ ಹೇಳಿದನು. ಸೈತಾನನು ಬಿಟ್ಟು ಹೋದನು. ತಕ್ಷಣ ನಾವು ವಾಕ್ಯದಲ್ಲಿ ನೋಡುವುದೇನೆಂದರೆ, ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಸೈತಾನ್ನ ಶೋಧನೆ ಆಗುವವರೆಗೂ ದೇವದೂತರು ಬಂದಿರಲಿಲ್ಲ. ವಾಕ್ಯದ ಪ್ರಕಾರವಾಗಿ ಸೈತಾನನ ಶೋಧನೆಗಳನ್ನು ಜಯಿಸಿದಾಗ ದೇವದೂತರು ಬಂದು ಉಪಚಾರ ಮಾಡಿದರು. ಕರ್ತನಲ್ಲಿ ಪ್ರಿಯರೇ, ಹೋರಾಟಗಳು ಜೀವನದಲ್ಲಿ ಶೋಧನೆಗಳು ಬರುವಂಥದ್ದೇ. ಆದರೆ ಜಯಿಸಿದಾಗ ದೇವರು ಅದ್ಭುತವಾಗಿ ತನ್ನ ದೂತರನ್ನು ಕಳಿಸಿ ನಮ್ಮ ಬಲಹೀನತೆಯಲ್ಲಿ ನಮಗೆ ಬೇಕಾದದ್ದನ್ನು ಕೊಟ್ಟು ಬಲಪಡಿಸಿ ಉಪಚಾರ ಮಾಡುವಂತೆ ದೇವದೂತರನ್ನು ನೇಮಿಸಿರುತ್ತಾನೆ. ಆದರೆ ಶೋಧನೆಗಳ ಒಳಗಾಗದೆ ಜಯಿಸುವಾಗ ಮಾತ್ರ ನಮಗೆ ಈ ರೀತಿಯಾದಂಥ ಸ್ಥಿತಿ ಬರುವಂಥದ್ದಾಗಿದೆ. ಶೋಧನೆಗಳ ಒಳಗಾದಾಗ ನಾವುಗಳು ಎಲ್ಲವನ್ನು ಕಳಕೊಳ್ಳುತ್ತೇವೆ. ಶೋಧನೆ ಜಯಿಸಿದಾಗ ದೇವದೂತರೇ ಉಪಚಾರ ಮಾಡುವಂತೆ ದೇವರು ನಡೆಸ್ತಾನೆ. ಇದಕ್ಕೋಸ್ಕರವಾಗಿ ಶೋಧನೆಗಳಿಗೆ ಒಳಗಾಗದ ಹಾಗೆ ದೇವರ ವಾಕ್ಯದ ಬಲದಿಂದ ನಾವು ಎಲ್ಲವನ್ನು ಜಯಿಸಲಿಕ್ಕೆ ಆತ್ಮದ ಬಲ ಕೋರಿಕೊಳ್ಳುತ್ತಾ ದೇವರ ಮಕ್ಕಳಾಗಿ ದೇವದೂತರು ಉಪಚರಿಸುವ ಹಾಗೆ ನಾವು ನಡೆದುಕೊಳ್ಳೋಣ. ಕರ್ತನೇ ದಯಮಯ ಸ್ವಾಮಿ, ನೀನು ನಮಗೋಸ್ಕರವಾಗಿ ದೇವದೂತರನ್ನು ಕಳಿಸಿ ಉಪಚಾರ ಮಾಡುವಂತೆ ನೀನು ನಮ್ಮೆಲ್ಲರಿಗೂ ಕೊಟ್ಟಂಥ ಶ್ರೇಷ್ಠವಾದಂಥ ಸೌಭಾಗ್ಯಕ್ಕಾಗಿ ಸ್ತೋತ್ರ. ನಾವಂತೂ ಬಲಹೀನರು, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು. ಯೋಗ್ಯತೆ ಇಲ್ಲದವರು, ನೀನು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.